ಅದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಪಾರ್ಟಿ ಕರ್ನಾಟಕದಲ್ಲಿ ಬರೋದಿಲ್ಲ, ನಮ್ಮ ಅಧಿಕಾರದಲ್ಲಿ ಸಿಗುವುದಲ್ಲ, ಅದ್ಯಾರು ಮಾತನಾಡಿಲ್ಲ. ಹಂಗಾದ್ರೆ ನಮಗೆ ರಾಜಕೀಯ ಪ್ರಾತಿನಿಧ್ಯಗಳು ಯಾಕೆ ಹೋಗ್ಬೇಕು? ಎಲ್ಲಿ ಕೇಳಬೇಕು ನಾವು ರಾಜಕೀಯ ಪ್ರಾತಿನಿಧ್ಯವನ್ನ? ನಮ್ಮವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಕೇಳಬೇಕು ನಾವು ರಾಜಕೀಯ ಪ್ರಾತಿನಿಧ್ಯವನ್ನ. ಚಲವಾದಿ ನಾರಾಯಣ ಸ್ವಾಮಿಗಳಿಗೆ ಕೇಳಬೇಕಾಗಿತ್ತು ನಾವು ರಾಜ್ಯ ಪ್ರಾತಿನಿಧ್ಯವನ್ನ. ಅರ್ಜಿಗಳನ್ನ ತಗೊಂಡು ಎಲ್ಲಿ ಹೋಗ್ಬೇಕು ನಾವು ಮನೆಗಳನ್ನು ತಗೊಂಡು ಇವರು ನಮ್ಗೆ ನ್ಯಾಯ ಕೊಡಕ್ಕೆ ಸಾಧ್ಯತೆ ಇದೆ ಇವತ್ತಿನವರೆಗೆ. ಇದು ಚಿಂತನ ಮಂಥನ ಆಗಬೇಕಾಗೈತಿ. ನಮ್ಮ ಕಡೆ ಪೌರ ಬೇಕಾಗೈತಿ, ಅಧಿಕಾರ ಬೇಕಾಗೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನಿತ್ತು? ಕೊನೆಯ ಆಸೆ, ನಾನು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿ ಆಗ್ಬೇಕಲ್ಲ, ಜಾಗ ಜನ ಇರಬೇಕು, ಅದನ್ನ ನೋಡಿ ನಾನು ಸಂತೋಷದಿಂದ ಸಾವನ್ನ ಹಾಕಬೇಕು ಅಂದ್ರೆ ಅಂಬೇಡ್ಕರ್ ಅವರ ಆಸೆ ಇವತ್ತಿಗೆ ಈಡೇರುತ್ತೆ. ಇವತ್ತಿನವರೆಗೂ ಕೂಡ ಎಲ್ಲರೂ ಎಲ್ಲ ಮಾತನಾಡ್ತಾರೆ. ರಾಜಕಾರಣ ಬಂದ್ರೆ ನಮಗಂತ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಏನಾಗಿದ್ದೇವೆ? ಸ್ವಾರ್ಥಿಗಳಾಗಿದೆ ನಾವೆಲ್ಲರೂ. ನಮ್ಮ ಸ್ವಾರ್ಥ ಮತ್ತು ನಮ್ಮ ಭದ್ರತೆ ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳನ್ನು ಎತ್ಕೊಂಡು ಬಂದಿದ್ದೇವೆ ನಾವೆಲ್ಲರೂ. ಅಂಬೇಡ್ಕರ್ ಸಾಹೇಬರ ಭದ್ರತೆ ಬೇಕಾಗಿದೆ, ಸ್ವಾರ್ಥ ಬೇಕಾಗಿದೆ. ಇವೆಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕೆಲಸ ಮಾಡಬೇಕು. ಈ ಚಲವಾದಿ ಸಮಾವೇಶ ಒಳಗಡೆ, ಚಲವಾದಿ ಚಿಂತನೆ ಮಂತ್ರದೊಳಗಡೆ ಚಲವಾದಿ ರಾಜಕಾರಣಿಗಳು ಏನಾದರೂ ಮಾಡಿ ಮಾಡಬಹುದು ವ್ಯವಸ್ಥೆ ಏನಿಲ್ಲ. ನೀವೆಲ್ಲ ಅನುಭವ ನೋಡಿ, ನಾವು ಚಲವಾದಿ ಚಿಂತನೆ ಮಂತ್ರ ಕರೆದೇವು, ನೀವು ಚಲವಾದಿ ಮಂತ್ರಿಗಳು ಮಾತಾಡಿದ್ರೆ ಏನ್ ಗತಿ ಅಂತಂದ್ರೆ ಇದಕ್ಕೆ ಅರ್ಥ ಇಲ್ಲ. ಯಾರ್ಯಾರು ಏನೇನು ಮಾಡಿದಾರ ಅದನ್ನ ಮಾತನಾಡಿದ್ರು ಅರ್ಥ ಸಿಗ್ತದೆ. ಪ್ರಕಾಶ್ ಅಂಬೇಡ್ಕರ್ ಸರ್ 2 ದಿವಸ ಇದೇ ದೇವಸ್ಥಾನ ದೇವಸ್ಥಾನದಿಲ್ಲ ಅಂತ ಹೇಳಿ ನೋಡಿ. ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ವಂಶಸ್ಥರು ಇವತ್ತು ಏನಾಗ್ತಾರೆ? ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ಪಡೆದು ನಾವು ವಿದ್ಯಾರ್ಥಿ ಪಡ್ಕೊಂಡು, ಆಸ್ತಿ ಅಂತಸ್ತುಗಳನ್ನ ಪಡ್ಕೊಂಡು, ಅದನ್ನ ನಾನೇನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಓಟವನ್ನ ಇವತ್ತಿನ ಅವರು ಮನೆಗೆ ಸಹ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ಪ್ರಕಾಶ್ ಅಂಬೇಡ್ಕರ್ ಸಾಹೇಬ್ ಬಂದು ಏನಾದ್ರು ಎಂಟಿದ್ರೆ ಅವ್ರಿಗೆ ಓಟ್ ಹಾಕಂಗಿಲ್ಲ ಅವರು, ಯಾಕಂದ್ರೆ ಅವ್ರು ದುಡ್ಡು ಕೊಡಂಗಿಲ್ಲ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 17 ವರ್ಷ ಹೋರಾಟ ಮಾಡಿ ತಂದು ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕನ್ನ 500,000 ಮಾಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜಯ ಅಂತಕ್ಕಂಥ ಮಾತುಕತೆ ನಿಲ್ಲಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು, ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಜೈಲಿ ಬಗ್ಗೆ ಕರಿತೇವಲ್ಲ, ಅದು ವಿಷದ ಜೈಲಿ ಬಗ್ಗೆ ನನಗೆ ಅನಿಸ್ತದೆ. ನಿಜವಾದ ಜೈಲಿ ಅಲ್ಲ. ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಳಗೆ ಹೋಗಿ ನಿಂತು ನೀವು ಜೈಲಿ ಬಗ್ಗೆ ಕರಿತೇವಲ್ಲ, ನಿಮ್ಗೆ ಏನಾಗಬೇಕಾಗಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಎಲ್ಲಿಗೂ ಗೊತ್ತೈತಿ, ಅದನ್ನೇನ ಹೆಚ್ಚು ಹೇಳಕ್ ಹೋಗಂಗಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಅದಕ್ಕೆ ಗೊತ್ತೇ ಆಗೈತೆ ಅಂಬೇಡ್ಕರ್ ಇತಿಹಾಸ ನಮ್ಮ ಮೂಲ ಏನು ಬಂದತೆ. ನಾನು ಯಾವುದನ್ನು ಕೇಳಕ್ ಹೋಗಿಲ್ಲ. ತುಡೆ ನನಗೆ ಏನ್ ಮಾಡ್ಬೇಕಾಗೈತೆ ಅದು ಚಿಂತನೆ ಮಂಥನ ಆಗ್ಬೇಕಾಗೈತೆ. ಕಾಂಶಿರಾಮ್ ಸಾಹೇಬ್ ಹೇಳ್ತಾರೆ ಒಂದ್ ಕಡೆ, ನನ್ನ ಪಕ್ಷಕ್ಕೆ ಪ್ರಣಾಳಿಕಿಲ್ಲ, ನನ್ನ ಪ್ರಣಾಳಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನನ್ನ ಪ್ರಣಾಳಿಕೆ ಅಂತ ಹೇಳ್ತಾರೆ. ಆ ಪಕ್ಷ ಯಾಕೆ ಒಪ್ಕೊಳ್ಳಂಗಿಲ್ಲ? ನೀವು ಒಪ್ಪಬೇಕಾಗಿತ್ತಲ್ಲ. ದಲಿತರಾಗಿ ದಲಿತರ ಪಕ್ಷಕ್ಕೆ ಓಟ್ ಹಾಕಿರುವಂತವ್ರು ನಾವೆಲ್ಲ ಒಪ್ಪಂದಗಳಾಗಿದ್ದೀವಿ ಇವತ್ತು. ನಮ್ಮ ನೈತಿಕತೆ ಐತಲ್ಲ. ಯಾರೋ ಒಬ್ರು DSS DSS ಅನ್ನೋದು ಸಣ್ಣ ವಿಚಾರ ಅಲ್ಲ. 74ರ ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಏನಾದ್ರು ಹುಟ್ಟುನ ಆಗ್ತಿತ್ತಂದ್ರ ನೀವೆಲ್ಲ ಭಿಕಾರಿಗಳಾಗ್ತೀರಿ ಅಂತ ಹೇಳಿ. ಇದು ವಯಸ್ಪಟ್ಟಿದ್ದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ನೋಡಿ ಎಲ್ಲಿ ರೇಪ್ ಆಯ್ತು, ಎಲ್ಲಿ ಕೊಲೆ ದರೋಡೆಗಳು ಹೇಗಾಯ್ತು ಹೇಳ್ರಿ. ಉತ್ತರ ಪ್ರದೇಶ ಮತ್ತು ಇಲ್ಲಿ ನೀವು ಕಂಪ್ಯೂಟರ್ ಮಾಡಿ ನೋಡ್ರ. ನಾವೆಲ್ಲರೂ ನೆಮ್ಮದಿನಲ್ಲಿ ಇರೋದು ದಲಿತ ಸಂಘರ್ಷ ಸಮಿತಿ ಹೋರಾಟದ ಕೆಲವೊಂದಿಷ್ಟು ತ್ಯಾಗ ಬಲಿದಾನದಲ್ಲಿ ಇವತ್ತು ನಾವೆಲ್ಲರೂ ಸುಧಾರಿಸಿರ್ತಕ್ಕಂಥವ್ರು. ಸುಬ್ರಾವ್ ವೆಂಕಟೇಶ್ವರ ಹೇಳಿದ್ರು ಅವಾಗ 30 ವರ್ಷ ಹಿಂದೆ ಎಲ್ಲ ಕಾರ್ಯಕ್ರಮಗಳು ಕರೀತಿದ್ರು ನಾವು ಅಂತ ಹೇಳಿ. ಅದು ಬಹಳ ಸತ್ಯ. ಅವನ್ನೆಲ್ಲ ಕರೆದು ಒಂದು ವೇದಿಕೆಗಳನ್ನ ತಯಾರು ಮಾಡಿಕೊಡ್ತಕ್ಕಂಥದ್ದು
ದಲಿತ ಸಂಘರ್ಷ ಸಮಿತಿ. ದಲಿತ ಸಂಘರ್ಷ ಸಮಿತಿ ವೇದಿಕೆಗಳನ್ನು ಸೃಷ್ಟಿ ಮಾಡಲಿಲ್ಲ. ನೀವು ಯಾರಿಗೆ ಮಾತನಾಡ್ತಿದ್ರಿ? ನಿಮ್ಮ ಮಾತುಗಳು ಯಾರಿಗೆ ಮುಗಿದಿದ್ದು? ಇದು ಚಲವಾದಿ ಮತ್ತು ಮಹಾವೀರ ಸಮಾಜದ ಸಂಘಕ್ಕೆ ಎಷ್ಟು ಸ್ವಲ್ಪ ಬಂದಿದೆ? ಮೊದಲಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ವೇದಿಕೆಗಳನ್ನ ರೆಡಿ ಮಾಡತಕ್ಕಂಥವ್ರು ದಲಿತ ಸಂಘರ್ಷ ಸಮಿತಿಯ ಎಷ್ಟೋ ಜನ ಕಾರ್ಯಕರ್ತರು ಇಡೀ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಸಮುದಾಯಗೋಸ್ಕರ ತಂದ್ರು. ಇವತ್ತು ಏನೊಂದು TSS ಅಂತಕ್ಕಂಥ ಮಾತುಗಳನ್ನು ನೋವಿನ ಮಾತುಗಳನ್ನು ನಾವು ಇಲ್ಲಿ ಹೇಳ್ತಿದ್ದೇನೆ. ಯಾಕಂದ್ರೆ ಒಬ್ಬರು ವಿಚಾರವಂತರು ನೋಡಿ ಮಾತನಾಡಬೇಕು ಅಂತೇಳಿ ಆ ನೋವಿನ ಮಾತುಗಳನ್ನು ಯಾಕೆ ಮಾತಾಡಕ್ಕಂದ್ರೆ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಅಂತಕ್ಕಂಥದ್ದು ದೊಡ್ಡ ಕೊಡುಗೆಯನ್ನು ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಂದು 4 ಜನ ಏನೋ ದಲಿತ ಸಂಘರ್ಷ ಸಮಿತಿ ಹೆಸರು ಕೆಟ್ಟ ಕೆಲಸ ಮಾಡಿದ್ರೆ ದಲಿತ ಸಂಘರ್ಷ ಸಮಿತಿನೇ ಕೆಟ್ಟಲ್ಲ. ನಾನು ಆಕ್ಚುಲಿ ದಲಿತ ಸಂಘರ್ಷ ಸಮಿತಿ ಕೆಲಸ ಮಾಡ್ತಕ್ಕಂಥವನು ನಾನು ಈ ಚಲವಾದಿ ಸಮಾರಂಭಕ್ಕೆ ಬರಬಾರ್ದು ಅಂದ್ಕೊಂಡಿದ್ದೀನಿ ನಾನು, ಅಥವಾ ನಮ್ಮಲ್ಲಿ ಚಲವಾದಿ ಒಂದು ಮಾತನಾಡಕತ್ತಿಲ್ಲ. ನೀವೇನೋ ಮುಂದಿನ ಕಾರ್ಯಕ್ರಮ ಮಾಡಿದ್ರೆ ಬಹುಜನರದ್ದು ಮಾಡಿ ದಲಿತರದ್ದು ಮಾಡಿ ಈ ಚಲವಾದಿ ಅಂತ ಮಾಡ್ಕೊಂಡ್ರೆ ಒಂದು ಸಂಘ ಒಂದು ಜಾತಿಗೆ ಸೀಮಿತವಾಗಿರಬಾರ್ದು. ನಾವು ಯಾರು ಅಖಂಡ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೆ ತರಬೇಡ ನಾವೆಂದು ಯೋಚನೆ ಮಾಡಿದಾಗ ನಾವು ಜಾತಿಗಳ ಅನ್ಕೊಳ್ಬೇಕಾಗ್ತೇನೆ. ದಲಿತ ಸಂಘರ್ಷ ಸಮಿತಿಯನ್ನು ಕರ್ನಾಟಕದಲ್ಲಿ ಲೀಡ್ ಮಾಡಿದವರು ಯಾರು ಹೇಳಿ? ನಾವು ಲೀಡ್ ಮಾಡಿದ್ರು. ಅದರ ನಾಯಕತ್ವವನ್ನು ತಗೊಂಡವ್ರು ನಾವು. ವಿ ಕೃಷ್ಣಪ್ಪನವರು ಮಾಡಿದ್ದು ಒಂದು ಸಲ ಮಾಡಿದ ಹೇಳಿಲ್ಲ. ನಾನು ಗಮನಿಸಿದಾಗ ಎಲ್ಲೂ ಮಾತನಾಡಿಲ್ಲ. ಪಾಪ ಅವರು ಅಂಬೇಡ್ಕರ್ನ ಒಪ್ಕೋಬೇಕು ಅಂತ, ಅಂಬೇಡ್ಕರ್ ಸಂವಿಧಾನವನ್ನು ಜಾರಿ ತರಬೇಕು ಅಂತ. ಒಂದು ಸಲ ಏರ್ಪೋರ್ಟ್ ಒಳಗಡೆ ಕಾಂಚೀರಾಮ್ ಸಾಹೇಬ್ ಕಳ್ಸಕ್ ಹೋದಂತ ಸಂದರ್ಭ ಒಳಗಡೆ ಕೃಷ್ಣಪ್ಪನವ್ರಿಗೆ ಬೇಕಾದ ಕಾಂಚೀರಾಮ್ ಸಾಹೇಬ್, ನೀವೆಲ್ಲ ಗುಲಾಮಗಿರಿ ಮಾಡ್ತಕ್ಕಂಥವ್ರು JDS MLA ನಿಂತಿರಿ, MP ನಿಂತಿದಾಗ ನೀನು ನಾಚಿ ಮಾಡಿಲ್ಲ ಅಂತ ಹೇಳಿ ಅವ್ರು ಬಾಲ್ಪುರಿ ಕಷ್ಟನಾಗ ನಾವು ರೀತಿಯಲ್ಲಿ ಎಲ್ಲ ದಲಿತ ಲೀಡರ್ಗಳು ಎಲ್ಲರೂ ಸೇರಿ ಕೃಷ್ಣಪ್ಪನವ್ರ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಏನ್ರಿ ಕರ್ನಾಟಕದ ಸೆಕೆಂಡ್ ಅಂಬೇಡ್ಕರ್ ಇದ್ದಾಗ ಬಿ ಕೃಷ್ಣಪ್ಪನವ್ರಲ್ಲ ಆ ಮುದುಕ ನಿಮ್ಗೆ ಬೇಕಾಗಲ್ಲ, ನಾನು ಯಾವ ಈ ಕಾರ್ಯಕ್ರಮ ಪರವಾಗಿರುತ್ತೆ. ಕೃಷ್ಣಪ್ಪನವ್ರ ಮಾತನ್ನು ಹೇಳ್ತಾರೆ, ನೋಡ್ರಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅರ್ಥ ಆಗಿಲ್ಲ, ಎಲ್ಲ ಓದ್ಕೊಂಡು ಅದು ನಮ್ಗೆ ತಿಳ್ಕೊಳಕ್ಕಾಗಿಲ್ಲ. ಉತ್ತರ ಪ್ರದೇಶದಿಂದ ಕಾಂಚೀರಾಮ್ ಸಾಹೇಬ್ ಬಂದು ಅಂಬೇಡ್ಕರ್ ಇತಿಹಾಸ ತಿಳಿಸ್ತಕ್ಕಂಥ ಕೆಲಸ ಮಾಡಾಕ್ತವ್ರು. ನಾವೆಲ್ಲ ತಪ್ಪು ದಾರಿ ಕೊಟ್ಟಿದ್ದೀವಿ, ನಮ್ಗೆ ಸರಿ ದಾರಿ ತಂದರು. ಕಾಂಚೀರಾಮ್ ಯಾವ ಬೇಗ ಮುಂದೆ ಎಲ್ಲರೂ ಬಹುಜನ ಸಮಾಜ ಪಾರ್ಟಿ ಕಟ್ಟಬೇಕು, ದಲಿತ ಸಂಘರ್ಷ ಸಮಿತಿಯನ್ನ ವಿಸರ್ಜನೆ ಮಾಡಬೇಕು ಅಂತ ಕೃಷ್ಣಪ್ಪನವರು ವಾದ ಮಾಡಿದಾಗ ಒಂದಿಷ್ಟು ಮುಖಂಡರು ಇಲ್ಲ ದಲಿತ ಸಂಘರ್ಷ ಸಮಿತಿ ವಿಸರ್ಜನೆ ಮಾಡೋದ್ರಾಗ ಅದನ್ನು ಇಟ್ಕೊಂಡು ಬಹುಜನ ಸಮಾಜ ಪಾರ್ಟಿ ಕಟ್ಟಬೇಕು ಅಂತ ಕಾಂಚೀರಾಮ್ ಸಾಹೇಬ್ ಒಪ್ಪಲಿಲ್ಲ. ಅದು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲರೂ ಕಾಯ್ಬೇಕು ಅಂತ ಹೇಳಿ. ಅವ್ ಎಲ್ಲರೂ ಕಾದಿದ್ರೆ ಇವತ್ತು ಬಹುಜನ ಸಮಾಜ ಪಾರ್ಟಿ ಕಟ್ಟಕ್ಕಾಗಿಲ್ಲ. ದಲಿತ ಸಂಘರ್ಷ ಸಮಿತಿ ಚಿತ್ರ ಆಗೋಯ್ತು. ನಾವೆಲ್ಲ ರಾಜಕೀಯದಿಂದ ದೂರ ಆಗಿದ್ವಿ. ನಾವೆಲ್ಲ ಅವತ್ತು ಒಂದು ತೀರ್ಮಾನ ಆಗಿದ್ರೆ ದಲಿತ ಸಂಘರ್ಷ ಸಮಿತಿ ವಿಸರ್ಜನೆ ಮಾಡಿ ಬಹುಜನ ಸಮಾಜ ಪಾರ್ಟಿ ಏನಾದ್ರು ಕಟ್ಟಕ್ ನಾವೆಲ್ಲರೂ ನಿಂತಿದ್ರ ಇವತ್ತು ನಾನು ಪರಿಚಯ ಮಾಡುವಂತ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಅಲ್ಲ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತೇಳಿ ನಾವು ಮಾತನಾಡಬಹುದಾಗಿದೆ. ಆ ಒಂದು ತಪ್ಪು ತೀರ್ಮಾನದಲ್ಲಿ ಇವತ್ತಿನ ನಮ್ಮ ರಾಜಕಾರಣ ಸಿಗತ್ತೆ. ಇದು ಚಿಂತನ ಮಂಥನ ಆಗಬೇಕು. ನಾನು ಗಮನಿಸಿದ ಕರ್ನಾಟಕದಲ್ಲಿ ನೀವು ಕಲಬುರಗಿ ನೀನೇ ಮಾತನಾಡ್ತೀರಿ, ಸುಬ್ರಾಯ ಸರ್ ಹೋಗಿ ಅಲ್ಲಿ ಮಾತನಾಡ್ತಾರೆ ಕಲಬುರಗಿ ಒಳಗಡೆ. ನಮ್ಗೆ ಅರ್ಥ ಆಗಿಲ್ಲ, ಅವ್ರು ಹೇಳಕ್ ಬರ್ತಾವ, ಅವ್ರಿಗೆ ಅರ್ಥ ಆಗಿಲ್ಲ, ನಾವ್ ಹೇಳಕ್ ಹೋಗ್ತೀವಿ. ಇಷ್ಟ ಆಗೈತಿ, ಇಷ್ಟ ಮತ್ತೇನು ಆಗಿಲ್ಲ. 70 ವರ್ಷ ಆದ್ರೂ ಇನ್ನೂ ಅರ್ಥ ಆಗಿಲ್ಲ. ಈಗ ಯಾವಾಗ ಅರ್ಥ ಆಗ್ತದೆ ಹೇಳಿ? ಕಾಂಗ್ರೆಸ್ ಮಾಡ್ತೀವಿ. ಬಾಬಾ ಸಾಹೇಬ್ ಇದ್ದಾಗ 1925 RSS ಹುಟ್ಟನು ಅಷ್ಟೇ ದೊಡ್ಡ ಗ್ರೋತ್ ಆಗಿ ಬೆಳೆದಿಲ್ಲ. ಅಂಬೇಡ್ಕರ್ ಹೋರಾಟದಲ್ಲಿ ಅಂಬೇಡ್ಕರ್ಗೆ ಹೆಚ್ಚಿಗೆ ಕಾಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಮಲ್ಲೇಶ್ವರ ಚೌಡ ಆಗ ನಾನು ಬೇರೆಯೂ ಪರವಾಗಿಲ್ಲ, ಯಾಕಂದ್ರೆ ಸೇವಾದಳದ ಮುಖ್ಯಸ್ಥರು ಅವರು ಬೇರೆಯೂ ಪರವಾಗಿಲ್ಲ, ನಮ್ಮವರಲ್ಲಿ ಬೇರೆ. ಬಟ್ ನಾನು ಸತ್ಯ ಮಾತನಾಡ್ತೀನಿ ಅಂತ ಇಲ್ಲ, ಸುಳ್ಳೆಲ್ಲ ಮಾತನಾಡಬೇಕಂದ್ರೆ ಯಾರು ಬಂದು ಮಾತನಾಡಿ ನಾನು 20 ಸುಳ್ಳು ಕೇಳಿ ಮನೆ ಹೋಗ್ತಾನಂತೆ. ನಮ್ಮ ಆರೋಗ್ಯ ಬಹಳ ಆಗ್ತಾನೆ, ಯಾಕಂದ್ರೆ ಮಾವೇ ಮೋದಿ ಅವ್ರ ಶಿಷ್ಯ ಅವನು.
ಅದಕ್ಕೆ ನಾನು ಹೇಳೋದು, ರಾಜಕಾರಣಿಗಳು ಯಾಕೆ ಸ್ವಾರ್ಥಿಗಳಾಗಿದ್ದಾರಲ್ಲ, ನಮಗೆ ಬೇರೆ ಅಧಿಕಾರ ಬೇಕಾಗಿತ್ತು, ಸಿದ್ಧಾಂತ ಬೇಕಾಗಿಲ್ಲ. ನಮ್ಮ ಒಲೆ ಒಳಗಾಚಾವಾಗ ಪೊಲೀಸ್ ಸ್ಟೇಷನ್ ಒಳಗೆ ಅಟ್ರಾಸಿಟಿ ಅಂತಕ್ಕಂಥ ಕೇಸ್ ಮಾಡಕ್ ಬೇಕಾಗೈತಿ, ಅಂಬೇಡ್ಕರ್ ಹೆಸರು ಬೇಕಾಗೈತಿ, ನೇಮ್ ಬೇಕಾಗೈತಿ. ಅದು ಅಂಬೇಡ್ಕರ್ ಸಿದ್ಧಾಂತ ಬೆಳೆಸೋದು ನಮ್ಗೆ ಬೇಕಾಗಿಲ್ಲ. ಕಡು ಬಡವರ ಕಣ್ಣೀರು ಒರೆಸ್ತಕ್ಕಂಥದ್ದು ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಈ ಸಂಘಟನೆಯಿಂದ ಅಥವಾ ಈ ಸಮಾಜದಿಂದ, ಈ ರಾಜಕಾರಣದಿಂದ ನಾನು ಎಷ್ಟು ದೊಡ್ಡ ಸಾಹುಕಾರ ಆಗ್ಬೋದು, ಶ್ರೀಮಂತ ಆಗ್ಬೋದು, ಎರಡೆರಡು ಗಾಡಿ ಮೂರು ಗಾಡಿ ತಗೊಂಡು ತಿರುಗಾಡ್ಬೋದು ಅಂತಕ್ಕಂಥ ಮನಸ್ಥಿತಿ ಐತಲ್ಲ ನಮ್ಗ, ಇದು ಇವತ್ತು ಈ ಪರಿಸ್ಥಿತಿ ತಂದಿರ್ತದೆ. ಹಂಗಾಗಿ ಜನ ಇವತ್ತು ಗೊಂದಲಗಳನ್ನ ಯಾರ ಮೇಲೆ ಹಾಕಬೇಕು, ಯಾರ ಮೇಲೆ ಹಾಕಬಾರದು. ಅಂಬೇಡ್ಕರ್ ಹೆಸರು ಒಂದಿಷ್ಟು ಜನ ಓಡಿ ಹೋಗಿ 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 5 ಮಂದಿ ML ಮಾಡ್ರಿ, ಒಂದು ಮನೆ 5 ಮಂದಿ ML ಮಾಡಿ ಅವ್ರೇನ್ ಮಾಡಾಕ್ತಾರ, ಇವತ್ತು ಕೆಲವು ಮಾಡಿದ್ರೆ ಯಾರ್ಯಾರು ಮಾಡಿದಾರಲ್ಲ ಅವ್ರು ಸ್ಕ್ರಾಪ್ ಮಾಡಕ್ ಬಂದಿದ್ದಾರ. ನೋಡ್ರಿ ನೀವು ಬೇಕಂದ್ರೆ ಅವ್ರು ಯಾರು ಯಾರ್ಯಾರಲ್ಲ, ನಮ್ಮ ಅಂತಂದ್ರು ನಾವು SC ಅವ್ರು ST ಅಷ್ಟೇ. ನಾನು ಮಾತನಾಡಿದ ಇನ್ಸ್ಪಿರೇಷನ್ ಮಾತನಾಡಿದ ಭಾಳ ಚರ್ಚೆ. ಆಮೇಲೆ ಒಂದ್ ಕಡೆ ಈ ಚಳವಳಿ ಮಂದಿರ ಕರೆದು ರಾಯಬಾಗದಲ್ಲಿ ಅವ್ನು ರಾಜಕೀಯ ಭಾಳ ನಡೆದೈತಿ, ಅವ್ನು ಫೋಟೋ ಕೊಡೈತಿ. ನನ್ ಫೋಟೋ ತಗೊಂಡು ಏನ್ ಮಾಡ್ತಾನ ಮನುಷ್ಯ? ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವ್ರು ಗಂಜಿ ಅಂತ ಕೆಲಸ ಎಲ್ಲಿಂದ ಚಾಲು ಆಗೈತಲ್ಲ, ನಮ್ಮ ಚಾಲು ಆಗೈತಿ. ಅವಾಗ ನನಗೆ ಯಾರು ಚಳವಳಿ ಒಬ್ರು ಫೋನ್ ಮಾಡಿಲ್ಲ. ಫೋನ್ ಮಾಡ್ಬೇಕಾಗಿತ್ತಲ್ಲ, ರಾಜಕೀಯ ಏನೋ ಮಾತನಾಡಿದ, ಸತ್ಯ ಮಾತನಾಡಿದ, ಸುಳ್ಳು ಅಂತೂ ಮಾತನಾಡಿದ. ಅವಾಗ ಫೋನ್ ಮಾಡ್ಬೇಕಾಗಿತ್ತು ಚಳವಳಿಗಳು. ನನಗೆ ನಮ್ಮ ಸಮಾಜದಲ್ಲಿ ಏನ್ ಆಗಿರೋದಂತ ಇವತ್ತಿನವರೆಗೂ ಯಾರು ಮಾತನಾಡಿಲ್ಲ ಚಳವಳಿಗಳು. ನಾನು ಉಳಿಯೋದು ದಲಿತ ಸಂಘರ್ಷ ಸಮಿತಿ, ಅವರು ಮಾಧವ ಇರ್ಬೋದು, ಒಡೆಯರ್ ಇರ್ಬೋದು, ಎಲ್ಲಾ ಜಾತಿಯವರು ಇರ್ಬೋದು, ಅವರು ನನ್ನ ಸಪೋರ್ಟ್ ಆಗಿ ನಿಂತಿದ್ದು, ಪ್ರತಿ ಒಂದಿಗೆ ಅವರನ್ನು ನನ್ನ ಸೇವೆ ಮಾಡಿರ್ತಕ್ಕಂಥದ್ದು, ರಕ್ಷಣೆ ಮಾಡಿರ್ತಕ್ಕಂಥದ್ದು ಘಂಟಾಘೋಷವಾಗಿ ಮಾತನಾಡ್ತಾನೆ. ನಾನು ಯಾವ್ದು ಹಿಸ್ಟ್ರಿನ ತೆಗೆಯಕ್ ಬಂದಿಲ್ಲ, ನಡೆದಂತ ಇದು ಸತ್ಯ ಘಟನೆಯನ್ನ ನೆನಪು ಮಾಡಕ್ಕೆ ಅಷ್ಟೇ. ಅದಕ್ಕೆ ನಾನು ಚಿಂತನೆ ಅಂತಂದ್ರ ಬಹುಶಃ ನನಗನ್ಸಿದ್ದೇನ ಚಿಕ್ಕೋಡಿ ಒಳಗಡೆ ಒಂದು ದೊಡ್ಡ ಸಮಾವೇಶನ ಮಾಡ್ತಾರೋ, ಅಥವಾ ನಮಗೇನಾದ್ರೂ ಕಷ್ಟಗಳು ಬಂದವು, ತೊಂದರೆಗಳು ಬಂದವು, ಹಂಚ್ಕೋಬೇಕಂತ ಬಂದಿರ್ತಕ್ಕಂಥವ್ರು ನಾವು. ಮಧ್ಯಾಹ್ನ ಯಾವ ವಿಷಯನೂ ಬರಲೇ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಜನ ಕೂತಿದ್ರೆ ಅಷ್ಟೇ. ನಾವಾಗ ಒಟ್ಟಿಗೆ ಏನ್ ಮುಗಿದ್ರೆ ಊಟ ಕಳಿಸ್ತಾರ ಅಂತಂದ್ರೆ ಇಲ್ಲ, ಒಂದಿಷ್ಟು ಮುಖಂಡ ಕೂತು ಮಾತಾಡ್ಬೇಕು ಬಂದು. ಅದೇ ಬಹುಶಃ ನನ್ನಿಂದ ಯಾರು ನಿಮ್ಮ ಮನಸ್ಸಿಗೆ ನೋವಾಗ ನಾನು ಸಾರಿ ಕೇಳಕ್ಕೆ ನನ್ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ನ್ಯಾಯನ ನಾನು ಸಾರಿ ಪ್ರಶ್ನೆ ಬರಂಗಿಲ್ಲ, ಯಾರಿಗೂ ಸಾರಿ ಕೇಳಿಲ್ಲ. ಆದ್ರೆ ಸತ್ಯವನ್ನು ಪ್ರತಿಪಾದಿಸಬೇಕು ಅಂತ. ಇದು ಸುಳ್ಳಿನ ಕಾರ್ಯಕ್ರಮಗಳಾಗಬಾರ್ದು. ಇವೆಲ್ಲ ಎಂತ ಅನ್ಯಾಯನ ನಾವು ನಮ್ಮ ಸಮಾಜಕ್ಕೆ ಮಾಡಾಕ್ತೇವೆ ಅಂತಂದ್ರೆ, ಅಂಬೇಡ್ಕರ್ ಫೋಟೋಗಳನ್ನ ತೋರಿಸಿ ಜನರನ್ನ ಮರಳು ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಕರ್ನಾಟಕ ಒಳಗೆ. ಬಾಬಾ ಸಾಹೇಬ್ ಫೋಟೋ ನೋಡ್ರಿ ಎಮೋಷನಲ್ ಆಗಿಬಿಟ್ಟೇವೆ ನಾವಿಬ್ರು. ಅದೇ ನನ್ನ ಜನರಿಗೆ ನಾನು ಯಾವತ್ತೂ ಮಾತನಾಡಿಲ್ಲ ಜಾಗೃತಿ. ನಮ್ಮ ಜನರನ್ನ ಜಾಗ್ರತೆ ಮಾಡುವಾಗ ನಾವೆಲ್ಲೂ ಏನಿದ್ದೀವಿ ಅಂತ ಹೇಳಿ, ನಾವೆಲ್ಲೂ ತಪ್ಪು ಮಾಡಿದ್ರು ಅದು ಒಪ್ಪಬೇಕು ಅಂತ ಹೇಳಿ. ನಾವು ಕಲ್ಲೋಳಕರ್ ಸಾಹೇಬ್ ಇಲೆಕ್ಷನ್ ನಿಲ್ಲಿಸಿದಪ್ಪ, 54 ವೋಟ್ ತಗೊಂಡು ಸಾಹೇಬರು. ಇವರಿಗೆ ತ್ರಾಸ ಆಯ್ತದ. ಎಜುಕೇಟೆಡ್ ಯಾರು ಬರಬಾರ್ದು ರಾಜಕಾರಣದಾಗ. ನೀವಂತೂ 3ನೇ ಸಾಲಿ ಕಲ್ತಿದ್ರೆ ನಮ್ಮ ಮೇಲೆ ಗೊತ್ತೈತಿ ಪಾಪ. ಎಜುಕೇಟೆಡ್ ಬರಬಾರ್ದು ಇಲ್ಲಿ. ಏನ್ ಅರ್ಥ ಇಲ್ಲ. ಇಡೀ ರಾಯಬಾಗದಲ್ಲಿ ಬಂದಿವಿ, ಎಲ್ಲರೂ ಒಂದು ಕಡೆ ಸೇರಿಸಿ ಬಿಜೆಪಿ ಓಡಾಡಿಸಿದವ್ರು ಯಾರು? ಎಲ್ಲ ಮುಖಂಡರ ಬಿಜೆಪಿಗೆ ಯಾರು ಓಡಾಡಿಸಿದ್ರು?